ಮಾರ್ನಿಂಗ್ ಗೈಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು 1 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನ. ಸೊ ಈಗ ಆ್ಯಕ್ಚುಲಿ ಆಂಟಿ ಮನೆ ಗೃಹ ಪ್ರವೇಶ ಇದೆ. ಪಕ್ಕದ ಮನೆ ಆಂಟಿ ಮನೆ ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ಬೆಂಗಳೂರಿಂದ ಬಂದಿರೋದೇ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. ಬಟ್ ಆದರೂ ಆಂಟಿ ಮನೆ ಫಂಕ್ಷನ್ ನಾನು ಯಾವುದೂ ಅಟೆಂಡ್ ಮಾಡಿರಲಿಲ್ಲ. ಲಾಸ್ಟ್ ಮಂತ್ ಒಂದು ಫಂಕ್ಷನ್ ಇತ್ತು, ಅದಕ್ಕೂ ಹೋಗಿಲ್ಲ. ಈಗ ಹೋಗಿಲ್ಲ ಅಂದರೆ ಬೈಕೊಳ್ತಾರೆ ಅಂತ ಹೇಳಿ ನಿನ್ನೆ ಅಮ್ಮನ ಮನೇಲಿ ಎಷ್ಟೇ ಫೋರ್ಸ್ ಮಾಡಿ ಇರು ಅಂತ ಹೇಳಿದ್ರು ಕೂಡ ಇವತ್ತು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಹೋಗಿಲ್ಲ. ಸೊ ಈಗ ಹೊರಡ್ತಾ ಇದ್ದೀನಿ. ಆಂಟಿ ಮನೆ ಆ್ಯಕ್ಚುಲಿ ವಿತ್ ಇಂಟೀರಿಯಲ್ಸು ಡೂಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಮನೆ ಹೆಂಗಿದೆ ಏನು ಅಂತ ತೋರಿಸ್ತೀನಿ ಮನೆ. ಸೊ ನಾನು ಆ್ಯಕ್ಚುಲಿ ಫೋಟೋಸ್ದಲ್ಲಿ ನೋಡಿದ್ದೆ, ಹೋಗಿ ನೋಡಿರಲಿಲ್ಲ, ಟೈಮ್ ಸಿಕ್ಕಿರಲಿಲ್ಲ. ನಾನು ಹೋದಾಗ ಇನ್ನೂ ಕೆಲಸ ಮಾಡ್ತಿದ್ರು. ಇನ್ನೊಂದು 2 ಸಲ ಹೋದಾಗ್ಲೂ ಒಂದ್ಸಲಿ ಟೈಲ್ಸ್ ಹಾಕ್ತಾಯಿದ್ರು, ಒಂದು ಸತಿ ವುಡ್ ವರ್ಕ್ ಸ್ಟಾರ್ಟ್ ಮಾಡ್ತಾಯಿದ್ರು. ಬಟ್ ಏನೂ ಕೆಲಸ ಮಾಡಿರಲಿಲ್ಲ. ಇವಾಗ ಫುಲ್ ಕಂಪ್ಲೀಟಾಗಿ ಮುಗಿಸಿದ್ದಾರೆ. ಮನೆ ಅಂತೂ ತುಂಬ ಸಿಕ್ಕಾಪಟ್ಟೆ ಸಖತ್ತಾಗಿ ಬಂದಿದೆ. ಸೊ ಹೆಂಗೆ ಬಂದಿದೆ ಏನು ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ. ಗೃಹ ಪ್ರವೇಶಕ್ಕೆ ಆ್ಯಕ್ಚುಲಿ ನಾನು ಋತ್ವಿಕ್ ನನಗೆ ಜಾಸ್ತಿ ಗ್ರ್ಯಾಂಡಾಗಿ ಏನು ರೆಡಿ ಆಗೋಕ್ಕೆ ಇಷ್ಟ ಆಗಲ್ಲ. ಸೊ ಸದ್ಯಕ್ಕೆ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಗೃಹ ಪ್ರವೇಶಕ್ಕೆ ನಾನು ನಿತಿನ್ ಅಂತೀನಿ, ಋತ್ವಿಕ್, ನನ್ನ ಮಗಳು ಲೋಕಿ 4 ಜನ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ತಿರ ಒಂದು 2 ನಿಮಿಷದ ವಾಕೇಬಲ್ಲೇ ಹೋಗ್ಬೋದು. ಬಟ್ ಬೈಕಲ್ಲೇ ಹೋಗ್ತಾ ಇದ್ದೀವಿ. ಏನಂತೆ ಏನೋ ಕಾರಲ್ಲಿ ಬೇಡ ಕಣೋ, ಇವನಿಗೆ ಕಾರು ಹುಚ್ಚು ಗೈಸ್. ಕಾರು ಅಂತ ಇದ್ದಾನೆ. ಕಾರಲ್ಲ, ಇಲ್ಲೇ ಬೈಕಲ್ಲಿ ನಡಿ. ಅಲ್ಲೋಡಲಿ ಅಲ್ಲವರು ಆಡ್ಕೊತಿದ್ದ. ಕಾರಲ್ಲ, ಬೈಕಲ್ಲಿ. ಕಾರ್ ಬೇಕಾ? ನಡಿ, ಬೀಗ ತಗೊಂಡು ಬರಲಾ? ಸೊ ಬೈಕಲ್ಲೇ ಹೊರಡ್ತಾ ಇದ್ವಿ. ಏನೋ ಸಾಮೂಹಿಕ ಬರಲಿ ಹೆಸರು ಬರೀಬೇಕಂತೆ. ಅಕ್ಕ ತಗೊಂಡು ಬರಲಿ, ಹೆಸರು ಬರೆಯೋಣ. ಸೊ ಬನ್ನಿ ಮನೆ ತೋರಿಸ್ತೀನಿ. ಅವರು ಹೊಸದಾಗಿ ಡೂಪ್ಲೆಕ್ಸ್ ಮನೆ ಕಟ್ತಿದ್ರೆ ಯೂಸ್ ಆಗಲಿ. ಮನೆ ಕಟ್ಟೋರ್ಗಂತೂ ಎಷ್ಟು ಯೂಸ್ಫುಲ್ ಆಗಿದ್ರು, ಏನೇ ಗೊತ್ತಿದ್ರು, ಏನೇ ಮಾಡಿದ್ರು ಏನಾದರೂ ಒಂದು ಮಿಸ್ಟೇಕ್ ಇದ್ದೇ ಇರುತ್ತೆ. ಸೊ ಒಂದೊಂದು ಮನೆ ಗೃಹ ಪ್ರವೇಶಕ್ಕೆ ಹೋದಾಗಲೂ ಒಂದೊಂದು ಐಡಿಯಾಸ್ ಬರುತ್ತೆ. ನೀವು ಯಾರಾದರೂ ಕಟ್ತಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗಲಿ. ಬನ್ನಿ ಹೋಗೋಣ ಗೈಸ್. ನೋಡಿ ಈಗಷ್ಟೇ ನಾನು ಕೂಡ ಮನೆ ಒಳಗೆ ಹೋಗಿದ ತಕ್ಷಣ ಹಾಲಲ್ಲಿ ನೋಡಿ ಇಂಟೀರಿಯರ್ ಡಿಸೈನು ಅದೇ ಫುಲ್ಲು ಹೈಲೈಟ್ ಆಗಿದೆ. ಆ ಟಿ ವಿ ಸ್ಟ್ಯಾಂಡ್ ಅಂತ ನೋಡೋದಕ್ಕೆ ತುಂಬ ಸಖತ್ತಾಗಿ ಬಂದಿದೆ. ಹಾಗೆ ಮೇಲ್ಗಡೆ ನೋಡ್ತಿರ್ಬೋದು ಟಾಪ್ ಸೀಲಿಂಗ್ಸಲ್ಲಿ ಫುಲ್ಲು ಕಂಪ್ಲೀಟ್ ಎಂಟೈರ್ ಸೀಲಿಂಗ್ಸು ಕೂಡ ಡಿಸೈನ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಡೂಪ್ಲೆಕ್ಸ್ ಮನೆ. ಇನ್ನು ದೇವ್ರ ಮನೆ ಡೋರೂ ಅಷ್ಟೇ ಕಂಪ್ಲೀಟ್ ಟೀ ಕುಡ್ಡಲ್ಲಿ ಫುಲ್ಲು ಡಿಸೈನ್ ಏನು ಇಟ್ಕೊಂಡಿಲ್ಲ. ಬಟ್ ಟೀ ಕುಡ್ಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಇದು ಆ್ಯಕ್ಚುಲಿ ಓಪನ್ ಕಿಚನ್ ಮಾಡ್ಕೊಂಡಿದ್ದಾರೆ. ಓಪನ್ ಕಿಚನ್ನು ವಿತ್ ಆಕ್ಸೆಸರೀಸು ಫುಲ್ಲು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ಪರ್ಸ್ನಲ್ಲಾಗಿ ಹೇಳಬೇಕು ಅಂದರೆ ಕಲರ್ ಕಾಂಬಿನೇಷನ್ನು ಮತ್ತು ಆ ಸೀಲಿಂಗಿಗೂ ಆ ಕಲರ್ಗೂ ತುಂಬ ಸೂಟ್ ಆಗ್ತಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಂದರೆ ಸಖತ್ ಇಷ್ಟ ಆಯಿತು. ಇನ್ನು ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಫುಲ್ಲು ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಇದು ಮೇಲ್ಗಡೆ ಮಕ್ಳಿಗೋಸ್ಕರನೇ ಅಂತಲೇ ಹೇಳಿ ಒಂದು ಸಪ್ರೇಟಾಗಿ ರೂಮ್ ಇಟ್ಕೊಂಡಿದ್ದಾರೆ ಅಷ್ಟೇ ಇದು. ಸೊ ಇಲ್ಲಿ ಫಸ್ಟ್ ಫ್ಲೋರಲ್ಲಿ 2 ರೂಮ್ ಇಟ್ಕೊಂಡಿದ್ದಾರೆ. ಇದು ಒಂದು ರೂಮು. ಸ್ಟಡಿ ಟೇಬಲ್ ಇಲ್ಲಿ ಮಾಡಿಸ್ಕೊಂಡಿಲ್ಲ, ವಿತ್ ವಾರ್ಡ್ರೂಫು. ಕಲರ್ ಕಾಂಬಿನೇಷನ್ಸ್ ನೋಡಿ, ವಾರ್ಡ್ರೂಫ್ದೆಲ್ಲ ಎಷ್ಟು ಚೆನ್ನಾಗಿದೆ. ಇನ್ನು ಹಾಗೆ ಒಂದು ಸಿಂಪಲ್ಲಾಗಿ ಸ್ಟಡಿ ಟೇಬಲ್ಲು. ಇಲ್ಲಿ ಬೇಕಂದರೆ ಒಂದು ಟಿ ವಿ ಇಟ್ಕೊಳೋದಕ್ಕೆ ಅಂತ ಹೇಳಿ ಟಿ ವಿ ಅಕ್ವೇರಿಯಮ್ಸ್ನು ಕೂಡ ಇಟ್ಕೊಂಡಿದ್ದಾರೆ. ಆಮೇಲೆ ಇದೊಂದು ರೂಮು. ಈ ರೂಮಲ್ಲಿ ಯಾವುದೇ ರೀತಿ ಇಂಟೀರಿಯಲ್ಸ್ ಮಾಡಿಸ್ಕೊಂಡಿಲ್ಲ ಅವರು, ಬರೀ ಪ್ಲೇನ್ ರೂಮು. ಮೋಸ್ಟ್ಲಿ ಗೆಸ್ಟ್ ರೂಮ್ ಥರ ಮಾಡ್ಕೊಂಡಿದ್ದಾರೆ. ಇನ್ನು ಇದೊಂದು ರೂಮ್ ನೋಡಿ, ಇದರಲ್ಲೂ ಅಷ್ಟೇ ಬೆಡ್ ಈ ಥರ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ, ನನಗೂ ತುಂಬಾ ಇಷ್ಟ ಆಯಿತು. ಎಷ್ಟು ಸಾಕಾಗಿದೆ ಅಂದರೆ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಕಲರ್ ಕಾಂಬಿನೇಷನ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು. ಇನ್ನು ಹಾಲಲ್ಲೆಲ್ಲ ಸ್ಪೇಷಿಯಸ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಆದಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಈಗ ಸೆಕೆಂಡ್ ಫ್ಲೋರಲ್ಲಿ ರಿತಿಕ್ಷಾ ಅಂತೂ ಫುಲ್ಲು ಕ್ಯೂರಿಯಾಸಿಟಿ ಲಮ್ಮ ನಾನು ನೋಡಬೇಕು ಅಂತ ಹೋಗ್ತಾಯಿದ್ಲು. ಇನ್ನು ಮೇಲ್ಗಡೆ ರೂಮು ಅವ್ರು ಸುಮ್ಮನೆ ಪಾರ್ಟಿ ಹಾಲ್ ಥರ ಮಾಡ್ಕೊಂಡಿದ್ದಾರೆ, ಏನಾದರೂ ಬೇಕಂದರೆ ಅಂತ. ಇದು ಹೊರಗಡೆ ಏನಾದರೂ ಬಿಲ್ಡಿಂಗಿಂದ ಈಚೆ ನಿಂತ್ಕೊಂಡು ನೋಡೋ ಥರ ಸ್ಪೇಸ್ ಇಟ್ಕೊಂಡಿದ್ದಾರೆ, ಬಾಲ್ಕನಿ ಥರ.
ಲೋಕಿ ಅಂತೂ ನೋಡು ಹೆಂಗೆ ಕಟ್ಟಿದ್ದಾರೆ ಏನು ಅಂತ ಇದ್ದ. ಋತ್ವಿಕ್ ಮಮ್ಮಿ ನನಗೂ ಇದೇ ಥರ ಮನೆ ಬೇಕು ಅಂತೆಲ್ಲ ಹೇಳ್ತಾ ಇದ್ದ. ಚೆನ್ನಾಗಿತ್ತು ಮನೆ ನೋಡೋದಕ್ಕೆ. ಅದಾದಮೇಲೆ ಅದು ಒಂದು ರೂಮ್ ಆದಮೇಲೆ ಈ ಕಡೆ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಏನಾದರೂ ಫಂಕ್ಷನ್ ಮಾಡೋದಕ್ಕೆ ಅಂಥೇಳಿ ಈ ಥರ ಮಾಡ್ಕೊಂಡಿದ್ದಾರೆ ಟಾಪಲ್ಲಿ. ಟೋಟಲ್ ಇದು 3ಪ್ಲೆಕ್ಸ್ ಮನೆ, ಬಟ್ ಡೂಪ್ಲೆಕ್ಸ್ ಅಂತಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ. 3ಪ್ಲೆಕ್ಸ್ ಅಂತ ಹೇಳೋದಕ್ಕಿಂತ ಡೂಪ್ಲೆಕ್ಸ್ ಅಂದರೆ ತುಂಬ ಸಖತ್ತಾಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಮನೆಗೂ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇನ್ನು ಈಗಷ್ಟೇ ಗೃಹ ಪ್ರವೇಶಕ್ಕೆ ಹೋಗಿ ಕೂಡ ಬಂದೆ. ಮನೆ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿ ಕಟ್ಟಿದ್ದಾರೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದೇನು ಅಂದರೆ ಇಂಟೀರಿಯರ್ ಡಿಸೈನ್ ಮಾಡಿಸಿದಾರಲ್ಲ ಅದು, ಅದರಲ್ಲೂ ಮೇಲ್ಗಡೆ ಈ ಮೋಲ್ಡ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಇಂಟೀರಿಯರ್ಸ್ಗೆ ಅವರು ಒಂದು ಹಾಲು, ದೇವ್ರ ಮನೆ, ಕಿಚನ್ನು ಮತ್ತು 3 ರೂಮ್ಗಳಿಗೆ ವಿತ್ ಬೆಡ್ ಮಾಡಿಸಿದ್ದಾರೆ. ಅಷ್ಟಕ್ಕೆ 10 ಲಕ್ಷ ಕೊಟ್ಟಿದ್ದಾರಂತೆ. ಮೆಟೀರಿಯಲ್ ಚೆನ್ನಾಗಿರೋದೇ ಹಾಕಿದ್ದಾರೆ. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಟ್ಟು ಅವರು ಕಟ್ಟಿರೋ ಅಂಥದ್ದು 1 ಕೋಟಿಯ ಡೂಪ್ಲೆಕ್ಸ್ ಮನೆ. ನನಗೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಅವ್ರು ಹೇಳಿದ್ದಷ್ಟು ಆಗಿದೆ ಅಂತ, ಬಟ್ ಎಕ್ಸಾಕ್ಟಾಗಿ ಎಷ್ಟು ಏನು ಅಂತ ನನಗೂ ಗೊತ್ತಿಲ್ಲ. 1 ಚಿಲ್ಡ್ರನ್ನೇ ಆಗಿದೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್ ನನಗೆ. ಹೊಸ್ದಾಗಿ ಮನೆ ಕಟ್ಟೋರು ನೋಡ್ಕೊಳ್ಳಿ, ಏನೇನು ಚೇಂಜಸ್ ಆಗಬೇಕು, ಏನೇನು ಮಾಡ್ಕೋಬೇಕು ಅದರಲ್ಲಿ. ನನಗೆ ಜಾಸ್ತಿ ಇಷ್ಟ ಆಗಿದ್ದೇನು ಅಂತ ಹೇಳಿದ್ರೆ ಮೇಲ್ಗಡೆ ಸೀಲಿಂಗಾಗಿ ಹಾಕಿದಾರಲ್ಲ, ಅದೊಂದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ನನಗೆ ಇನ್ನೊಂದು ಇಷ್ಟ ಆಗಿದ್ದು, ಬಾಲ್ಕನಿಲಿ ಟೆರೆಸ್ ಮಾಡಿದ್ದಾರೆ. ಟೆರೆಸಲ್ಲಿ ಸ್ವಲ್ಪ ಆಟಾಡೋದಕ್ಕೆ ಜಾಗ ಇಟ್ಕೊಂಡು ಏನಾದರೂ ಫಂಕ್ಷನ್ಸ್ ಮಾಡಿದ್ರೆ ನಾನ್ ವೆಜ್ ಎಲ್ಲ ಮಾಡ್ಕೊಳೋ ಥರ ಮಾಡ್ಕೊಂಡಿದ್ದಾರೆ. ಅದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಅವ್ರ ಮನೇಲಿರೋದು 4 ಜನ, 4 ಜನಕ್ಕೆ 3ಪ್ಲೆಕ್ಸ್ ಮನೆ ಕಟ್ಕೊಂಡಿದ್ದಾರೆ. ಹೆವಿ ಇನ್ವೆಸ್ಟ್ಮೆಂಟ್ ಆಯಿತು ಅಂತ ಅನ್ನಿಸ್ತು. ಬಟ್ ಮನೆ ಮಾತ್ರ ಅದ್ದೂರಿಯಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಕೆಳಗಡೆ ಒಂದು 5 ರೂಪಾಯಿ ಕಾಯಿನ್ ಹಾಕಿ ನೀರು ಬಿಡೋದೆಲ್ಲ ಮಾಡ್ತಾರಲ್ಲ, ಅದನ್ನು ಮಾಡ್ಕೊಂಡಿದ್ದಾರೆ. ರೋಡ್ ಸೈಡ್ಗಿರೋದ್ರಿಂದ ಅದು ವರ್ಕೌಟ್ ಆಗುತ್ತೆ. ಕಾಯಿನ್ ಹಾಕಿ ನೀರು ಇಟ್ಕೊಳ್ತೀವಲ್ಲ, 5 ರೂಪಾಯಿ ಕಾಯಿನ್ ಅಥವಾ 10 ರೂಪಾಯಿ, ಸೊ ಅದೊಂದು ಮಾಡ್ಕೊಂಡಿದ್ದಾರೆ. ಅದು ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಂಟೀರಿಯರ್ ಡಿಸೈನ್ ಮಾಡಿಸೋರು ನೋಡ್ಕೊಂಡು ಮಾಡಿಸಿ. ಅದರಲ್ಲಿ ಇನ್ನೊಂದೇನು ಅಂದರೆ ನಮ್ಮನೆ ಕಿಚನಲ್ಲೂ ಅಷ್ಟೇ, ಲಾಸ್ಟಲ್ಲಿ ನಾವು ಹಿಂಗೆ ಎಳೆಯೋದನ್ನು ಮಾಡಿಕೊಡಿ ಅಂತ ಹೇಳಿದ್ರೆ ಅದು ಬೇರೆ ಡಿಸೈನ್ ಬರುತ್ತೆ. ಅದ್ರ ಬದಲು ಅವರು ಕಟ್ ಮಾಡಿ ಹಾಕಿರ್ತಾರೆ. ಅದೊಂದು ಸ್ವಲ್ಪ ಬಟ್ಟೆಗೆಲ್ಲ ಟಚ್ ಆಗುತ್ತೆ. ಅದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ, ಯಾಕೆಂದರೆ ಹೊಸದಾಗಿ ಮನೆ ಕಟ್ಟೋರಿಗೆ ಯೂಸ್ ಆಗಲಿ ಅಂತ ಅಷ್ಟೇ. ಇಲ್ಲ ಅಂದರೆ ಅದು ನಮಗೂ ಕೂಡ ಅಷ್ಟು ಐಡಿಯಾ ಸಿಗಲ್ಲ ಹೊಸ್ದಾಗಿ ಕಟ್ತಿರೋರಿಗೆ. ಈಗ ತೋರಿಸ್ತೀನಿ ನೋಡಿ, ನಮ್ಮ ಮನೆ ಡೋರ್ ಥರನೇ ಇದೆ. ಅದೂ ಇದೇ ಥರ ಹಿಂಗೆ ಹಿಡ್ಕೊಂಡು ತೆಗಿಯೋ ಥರ ಇದೆ. ಬಟ್ ಅದು ಹೊಸ್ದಾಗಿ ನಮಗೆ ಗೊತ್ತಾಗಲ್ಲ ಸಡನ್ನಾಗಿ. ನನಗೂ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಗುತ್ತೆ. ಈ ಥರ ಈ ಎಡ್ಜ್ ಇರುತ್ತಲ್ಲ, ಈ ಎಡ್ಜು ಡ್ರೆಸ್ ಸಿಗಾಕೊಳುತ್ತೆ, ಆಮೇಲೆ ಕುಯ್ಕೊಳುತ್ತೆ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಸೊ ನೋಡಿ, ಇದು ಈ ಥರ ಕಟ್ ಮಾಡಿ ಹಾಕಿರ್ತಾರೆ, ಅದು ಕುಯ್ಕೊಳುತ್ತೆ. ಅದು ಒಂದು ಹೇಳ್ಬೋದಿತ್ತು ಅವರು. ಕಿಚನ್ ಸೇಮ್ ನಮ್ಮ ಮನೆಯಲ್ಲೂ ಅದೇ ಪ್ರಾಬ್ಲಮ್ಮು, ಅವ್ರ ಮನೆಯಲ್ಲೂ ಅದೇ ಆಗಿತ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಆಂಟಿ ನಮ್ಮ ಮನೆಯಲ್ಲೂ ಹಿಂಗೆ ಆಗಿದೆ ಅಂತ. ಬಟ್ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಅವರು ಗೃಹ ಪ್ರವೇಶದಲ್ಲಿ ಬಂದಿರೋರನ್ನ ಹೋಗಿರೋರನ್ನ ಮಾತಾಡಿಸ್ಕೊಂಡು ತುಂಬ ಬ್ಯುಸಿಲಿರ್ತಾರಲ್ಲ, ಸೊ ಅದು ಹಂಗೆ ಜಾಸ್ತಿ ಹೇಳಕ್ಕೆ ಹೋಗಲಿಲ್ಲ. ಒಟ್ಟು ಟೋಟಲಾಗಿ ಹೇಳಬೇಕು ಅಂದರೆ ಮನೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ನನಗೂ ಒಂದು ಆಸೆ ಇದೆ ಗೈಸ್, ನಾನು ಊರಲ್ಲಿ ಮನೆ ಕಟ್ಟಿದಾಗ, ಗ್ಯಾಸ್ ಆಫ್ ಮಾಡಿದೆ, ನಾನು ಬಿಡ್ತೀನಿ. ಊರಲ್ಲಿ ಮನೆ ಕಟ್ಟಿದ್ರೆ ನಾನು ಅದೇ ಥರ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ದೇವರು ನಮ್ಗೆ ಯಾವ ರೀತಿ ಕರುಣಿಸ್ತಾನೋ, ದೇವರು ಯಾವ ರೀತಿ ಭಿಕ್ಷೆ ಹಾಕ್ತಾನೋ ಅದ್ರ ಮೇಲೆ ಡಿಪೆಂಡು. ಅವ್ರು ಕೊಟ್ಟಿಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಕಷ್ಟಪಡ್ತಾಯಿದ್ದೀವಿ, ಫಲ ಅವ್ನು ಕೊಡಬೇಕು, ಪ್ರಯತ್ನ ನಮ್ಮದು ಅಷ್ಟೇ. ಸೊ ಈಗ ಮತ್ತೆ ಅಂಗಡಿಗೆ ಹೋಗ್ತಾಯಿದ್ದೀನಿ. ಸೊ ಇನ್ನು ಗೈಸ್, ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದೊಂದು ಸಪೋರ್ಟು ಕೂಡ ನಮಗೊಂದು ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಕೀಪ್ ವಾಚಿಂಗ್ ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್.